ಸೃಷ್ಟಿಯಲ್ಲಿ ಅನೇಕ ಅದ್ಭುತಗಳಿವೆ. ಅದರಲ್ಲಿ ನದಿಗಳು ಕೂಡ ಒಂದು. ನಮ್ಮ ಭಾರತದಲ್ಲೂ ಕೂಡ ದೊಡ್ಡದು ಚಿಕ್ಕದು ಅಂತ ನೋಡೋಕೆ ಹೋದ್ರೆ ಒಟ್ಟು 200 ನದಿಗಳು ನಮ್ಮ ಭಾರತದಲ್ಲಿವೆ. ವಿಶೇಷ ಏನು ಅಂದರೆ ನಾವು ನಮ್ಮ ಭಾರತದ ನದಿಗಳೆಲ್ಲ ನದಿಗಳಿಗೂ ಕೂಡ ಹೆಣ್ಣಿನ ಹೆಸರಲ್ಲೇ ಕರಿತೀವಿ. ಹಾಗೂ ನದಿಗೆ ತಾಯಿಯ ಸ್ನಾನವನ್ನು ಕೊಡ್ತೀವಿ. ಹಾಗೂ ಆ ನದಿಗಳಿಗೆ ಪೂಜೆ ಪುರಸ್ಕಾರಗಳನ್ನು ಕೂಡ ನಾವು ಮಾಡ್ತೀವಿ. ನಾವು ಎಷ್ಟೋ ನದಿಗಳ ಹೆಸರು ಗಂಗಾ, ಗೋದಾವರಿ, ಯಮುನಾ, ಕಾವೇರಿ ಈ ರೀತಿಯ ಹೆಸರುಗಳನ್ನು ನಾವು ಕೇಳಿರ್ತೀವಿ. ಆದರೆ ನಮ್ಮ ಭಾರತದಲ್ಲೇ ಒಂದು ನದಿ ಇದೆ. ಆ ನದಿಯನ್ನು ನಾವು ಪುರುಷನಿಗೆ ಹೋಲಿಕೆ ಮಾಡ್ತೀವಿ. ಹೌದು, ಒಂದು ನದಿಯನ್ನು ನಾವು ಪುರುಷನಿಗೆ ಹೋಲಿಕೆ ಮಾಡ್ತೀವಿ. ಅದು ಯಾವ ನದಿ ಅಂದರೆ ಬ್ರಹ್ಮಪುತ್ರ. ಈ ಬ್ರಹ್ಮಪುತ್ರ ನದಿ ಅಸ್ಸಾಂ ನಗರದಲ್ಲಿ ಹರಿಯುತ್ತೆ. ಹಾಗೂ ಇದರ ಮೂಲ ಬಂದು ಟಿಬೆಟ್ಟಿನ ಮಾನಸ ಸರೋವರ. ಈ ಬ್ರಹ್ಮಪುತ್ರ ನದಿಯ ಹೆಸರಿನ ಹಿಂದೆ ಒಂದು ಇತಿಹಾಸವಿದೆ. ಈ ಒಂದು ನದಿಯನ್ನ ಏನಕ್ಕೆ ಬ್ರಹ್ಮಪುತ್ರ ಅಂತ ಕರೀತಾರೆ ಅಂದ್ರೆ ಬ್ರಹ್ಮ ಅಂದ್ರೆ ಭಗವಾನ್ ಬ್ರಹ್ಮನಿಂದ ಈ ಒಂದು ನದಿ ಜನನ ಆಗಿದೆ. ಹೀಗಾಗಿ ಬ್ರಹ್ಮನ ಪುತ್ರ, ಹಾಗಾಗಿ ಬ್ರಹ್ಮಪುತ್ರ ಅಂತ ಹೇಳಿ ಈ ನದಿಗೆ ಒಂದು ಹೆಸರು ಬಂದಿದೆ.